ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಿಚನ್ ವೇಸ್ಟ್ನಿಂದ ಹೇಗೆ ಕಾಂಪೋಸ್ಟ್ ರೆಡಿ ಮಾಡಿಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ನಾವು ಗಾರ್ಡನ್ ಕ್ಲೀನ್ ಮಾಡಿದಾಗ ಸಿಗುವಂಥ ಎಲ್ಲ ವೇಸ್ಟ್ ಇದೆಯಲ್ಲ, ಅಂದರೆ ಒಣಗಿದ ಎಳೆಗಳಾಗಿರ್ಬೋದು ಅಥವಾ ಕಸ ಕಡ್ಡಿಗಳು, ಇದನ್ನೆಲ್ಲ ಇಟ್ಕೊಂಡು ಹಾಗೆಯೇ ಕಿಚನ್ಗೆ ಯೂಸ್ ಮಾಡುವಂಥ ನೋಡಿ, ಇದು ಬಟಾಣಿ ಸಿಪ್ಪೆ, ಹಾಗೆಯೇ ಈರುಳ್ಳಿ ಸಿಪ್ಪೆ, ಈ ಥರದ ಎಲ್ಲ ಸಿಪ್ಪೆಗಳನ್ನು ಯೂಸ್ ಮಾಡಿಕೊಂಡು ಯಾವ ಥರ ನಾವು ಒಂದೊಳ್ಳೆ ಕಾಂಪೋಸ್ಟ್ ರೆಡಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದು ಮಣ್ಣು ಅಂದರೆ ಸಾಯಿಲ್ ಮಿಕ್ಸ್ ಎಲ್ಲ ರೆಡಿ ಆಗಿರುವಂಥ ನಾವು ರೀಪಾಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದು ಒಣಗಿದ ಎಲೆಗಳು, ಇವಾಗ ಎಲೆ ಬೀಳುವ ಟೈಮ್ ಅಲ್ಲ ಅಂತ ಎಲೆಗಳನ್ನೆಲ್ಲ ಶೇಖರಿಸಿಟ್ಕೊಂಡು ಅದನ್ನೆಲ್ಲ ಕಾಂಪೋಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತೀನಿ. ಹಾಗೆಯೇ ಸ್ವಲ್ಪ ನ್ಯೂಸ್ ಪೇಪರ್, ಈ ಥರದ ವೇಸ್ಟ್ ಪೇಪರ್ಸ್ ಎಲ್ಲ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಈ ಒಣಗಿರುವಂಥ ಎಲೆಗಳು, ನ್ಯೂಸ್ ಪೇಪರ್ಸ್ ಎಲ್ಲ ಬ್ರೌನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇದರಲ್ಲಿ ಕಾರ್ಬನ್ಸ್ ಜಾಸ್ತಿ ಇರುತ್ತೆ. ಹಾಗೆಯೇ ಕಿಚನ್ ವೇಸ್ಟ್ನಿಂದ ಬರುವಂಥ ಈ ಇದನ್ನು ನಾವು ಗ್ರೀನ್ಸ್ ಅಂತ ಕರಿತೀವಿ. ಇದರಲ್ಲಿ ನೈಟ್ರೋಜನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡಿ, ನಾನೊಂದು ಗ್ರೋ ಬ್ಯಾಗ್ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ವೇಸ್ಟ್ ಬಕೆಟ್ ಇದ್ದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಎಷ್ಟು ದೊಡ್ಡ ಕಂಟೈನರ್ ಯೂಸ್ ಮಾಡ್ಕೊಳ್ತೀರಿ ಅಷ್ಟು ನಿಮಗೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ನೋಡಿ, ಇವಾಗ ಫಸ್ಟ್ ನಾನು ಈ ಒಣಗಿರುವಂಥ ಎಲೆಯಿಂದ ಕೆಳಗಡೆ ಫಿಲ್ ಮಾಡ್ಕೊಳ್ತೀನಿ. ಇದೊಂದು ಏನಕ್ಕೆ ಅಂದರೆ ಡ್ರೈನೇಜ್ ಹೋಲ್ ಕೂಡ ನೀಟಾಗಿ ಕವರ್ ಆಗಬೇಕು. ಹಾಗೆಯೇ ನಾವು ನೆಕ್ಸ್ಟ್ ಹಾಕುವಂಥ ಯಾವುದೇ ಮಣ್ಣಾಗಲಿ ಅದೆಲ್ಲ ತೊಳ್ಕೊಂಡು ಹೋಗಬಾರ್ದು ಅಂತ ಫಸ್ಟ್ ನಾನಿಲ್ಲಿ ಚೆನ್ನಾಗಿ ಒಣಗಿರುವಂಥ ಎಲೆ ಹಾಕಿಬಿಟ್ಟು ಅದನ್ನು ಕವರ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಲೇಯರ್ ನಾನು ಒಂದು ಲೇಯರ್ ಮಣ್ಣು ಹಾಕ್ತೀನಿ. ಮಣ್ಣು ಅಂದರೆ ಇದರಲ್ಲಿ ನಾನು ಗಾರ್ಡನ್ ಸಾಯಿಲ್, ಮರಳು, ಸ್ವಲ್ಪ ಕೋಕೋಪೀಟ್, ಹಾಗೆಯೇ ಕಾಂಪೋಸ್ಟ್ ಸೇರಿಸಿದ್ದೀನಿ. ಇದರಿಂದ ಇದು ಚೆನ್ನಾಗಿ ಡಿಕಂಪೋಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ಇದರಲ್ಲಿ ಕಾಂಪೋಸ್ಟ್ ಇರೋ ಕಾರಣ ಡಿಕಂಪೋಸ್ಟ್ ಪ್ರೊಸೆಸ್ ಸ್ವಲ್ಪ ಬೇಗನೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರೀನ್ಸ್ ಅಂದರೆ ಕಿಚನ್ ವೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೇ ಥರ ನಾವು ಲೇಯರ್ ಬೈ ಲೇಯರ್ ಆ್ಯಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಲೇಯರ್ ಪುನಃ ನಾನು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಸೆಟ್ ಮಾಡ್ತಾ ಇರಬೇಕು. ಇವಾಗ ನಾನು ಸ್ವಲ್ಪ ನ್ಯೂಸ್ ಪೇಪರ್ ಪೀಸಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿರುವಂಥ ಕಾರ್ಡ್ಬೋರ್ಡ್ ಪೀಸಸನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅದು ತುಂಬ ಒಳ್ಳೆಯದು. ಈ ಗ್ರೀನ್ಸ್ ಮತ್ತು ಬ್ರೌನ್ಸು ಎರಡು ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಒಂದೊಳ್ಳೆ ಕಾಂಪೋಸ್ಟ್ ರೆಡಿ ಆಗುತ್ತೆ. ಯಾಕೆಂದರೆ ಗ್ರೀನ್ಸಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ. ಆದ ಕಾರಣ ಈ ಬ್ರೌನ್ಸ್ ಹಾಕಿದ ತಕ್ಷಣ ಅದು ಬ್ಯಾಲೆನ್ಸ್ ಮಾಡುತ್ತೆ. ಅಂದರೆ ನೀರನ್ನು ಎಕ್ಸ್ಟ್ರಾ ಇರುವಂಥ ನೀರನ್ನು ಹೀರ್ಕೊಂಡು ಚೆನ್ನಾಗಿ ಡಿಕಂಪೋಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಕಾರ್ಬನ್ ಮತ್ತು ನೈಟ್ರೋಜನ್ ಒಂದು ಡಿಕಂಪೋಸಿಂಗ್ ಪ್ರೊಸೆಸ್ಸಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗೆ ನಾವು ಲೇಯರ್ ಬೈ ಲೇಯರ್ ಹಾಕ್ಕೊಳ್ತಾ ಹೋಗಬೇಕು. ಒಂದು ಸಲ ಗ್ರೀನ್ಸು, ಒಂದು ಸಲ ಮಣ್ಣು, ಆಮೇಲೆ ನೆಕ್ಸ್ಟ್ ಪುನಃ ಬ್ರೌನ್ಸು, ಪುನಃ ಮಣ್ಣು, ಈ ಥರ ಹಾಕಿ ಎಷ್ಟು ಆಗುತ್ತೆ ಫುಲ್ಲಾಗಿ ನಾವು ಫಿಲ್ ಮಾಡಬೇಕಾಗುತ್ತೆ. ಯಾಕೆಂದರೆ ಇದು ಡಿಕಂಪೋಸ್ ಆದ ತಕ್ಷಣ ನಾವಿವಾಗ ಫುಲ್ ಮಾಡಿರ್ತೀವಲ್ಲ, ಅದರ ಕಾಲು ಭಾಗದಷ್ಟು ಆಗುತ್ತೆ. ಆಫ್ಟರ್ ಅಂದರೆ ಕಾಂಪೋಸ್ಟ್ ಅಷ್ಟು ರೆಡಿ ಆಗುತ್ತೆ. ಯಾಕೆಂದರೆ ಎಲ್ಲ ಡಿಕಂಪೋಸ್ ಆದ ತಕ್ಷಣ ಅದು ಕೆಳಗಡೆ ಹೋಗಿಬಿಟ್ಟು ಚೆನ್ನಾಗಿ ಕೂತ್ಕೊಂಡು ಬಿಡುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಚೆನ್ನಾಗಿ ಒಂದು ಸಲ ಮಣ್ಣು ಹಾಕಿ ಮೇಲ್ಗಡೆ ಸೆಟ್ ಮಾಡಿಕೊಂಡು ಇದರ ಮೇಲೆ ಸುಮ್ಮನೆ ಹೀಗೆ ಬಿಡೋದಕ್ಕಿಂತ ಅದರ ಮೇಲೆ ಏನಾದರೂ ನಾನು ಸೀಡ್ಸ್ ಹಾಕಿಬಿಡ್ತೀನಿ. ಯಾಕೆಂದರೆ ಸೀಡ್ಸ್ ಜರ್ಮಿನೇಟ್ ಆಗಿ ಗಿಡನೂ ನಮಗೆ ಸಿಗುತ್ತೆ. ಹಾಗೆಯೇ ನಾವು ಸ್ವಲ್ಪ ಸಮಯ ಕಾಯಬೇಕಾಗುತ್ತೆ ಈ ಕಾಂಪೋಸ್ಟ್ ರೆಡಿ ಆಗುವಾಗ. ಅಲ್ಲಿ ತನಕ ನಾವು ಸುಮ್ಮನೆ ಹೀಗೆ ಬಿಡೋದಕ್ಕಿಂತ ಅದರ ಮೇಲೆ ನಾನು ಏನಾದರೂ ಸೀಡ್ಸ್ ಹಾಕಿಬಿಟ್ಟು ಗಿಡಗಳನ್ನು ರೆಡಿ ಮಾಡ್ಕೊಳ್ತೀನಿ. ಗಿಡಗಳು ರೆಡಿ ಆಗುವಷ್ಟೊತ್ತಿಗೆ ನಮಗೆ ಕಾಂಪೋಸ್ಟ್ ಕೂಡ ರೆಡಿ ಆಗಿರುತ್ತೆ. ಆವಾಗ ನಮಗೆ ಇದರಿಂದ ಡಬಲ್ ಬೆನಿಫಿಟ್ ಸಿಗುತ್ತೆ. ನಾವು ಬೇರೆ ಪಾಟ್ ಸಪ್ರೇಟಾಗಿ ಯೂಸ್ ಮಾಡಬೇಕಾಗಿಲ್ಲ. ಹಾಗೆಯೇ ಕಾಂಪೋಸ್ಟ್ ಕೂಡ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ನಾನು ಕಾಕ್ ಸ್ಟೋಮ್ ಫ್ಲವರ್ ಅಂದರೆ ಕೋಳಿ ಜುಟ್ಟು ಹೂವಿನ ಬೀಜವನ್ನು ತಗೊಳ್ತಾ ಇದ್ದೀನಿ. ಇದರ ಸೀಡ್ಸನ್ನು ನಾನು ನೀಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಹೀಗೆ ಹಾಕಿ ಇದರ ಮೇಲೆ ನಾವು ಪುನಃ ಒಂದು ಲೇಯರ್ ಮಣ್ಣನ್ನು ಹಾಕಬೇಕಾಗುತ್ತೆ. ಹಾಕಿರುವಂಥ ಸೀಡ್ಸ್ ಎಲ್ಲ ನೀಟಾಗಿ ಮೇಲಿನ ಮೇಲೆ ಕವರ್ ಆಗಬೇಕು ಈ ಥರ. ಇಲ್ಲ ಅಂದರೆ ನಿಮಗೆ ಕಾಂಪೋಸ್ಟ್ ಬೇಗನೆ ರೆಡಿ ಆಗಬೇಕಂದ್ರೆ ನೀವೇನು ಮಾಡ್ಬೋದು ಅಂದರೆ ಸೀಡ್ಸ್ ಹಾಕಬಾರ್ದು. ಎವ್ರಿ ವೀಕ್ಸ್ಗೆ ಒಂದು ಸಾರಿ ನಾವು ಅದನ್ನು ನೀಟಾಗಿ ಅಂದರೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಆವಾಗ ಆದಷ್ಟು ಬೇಗ ಅದು ಡಿಕಂಪೋಸ್ ಆಗಿ ನಮಗೆ
ಕಾಂಪೋಸ್ಟ್ ರೆಡಿ ಆಗುತ್ತೆ. ಇವಾಗ ನೋಡಿ ನಾನು ಸೀಡ್ಸ್ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಒಂದು ಸಲ ನೀರು ಹಾಕ್ತಾ ಇದ್ದೀನಿ. ಡೈಲಿ ಸ್ವಲ್ಪ ನೀರು ಹಾಕ್ತಾ ಇರಬೇಕು. ಸೊ ನೆಕ್ಸ್ಟ್ ಪ್ಲಾಂಟ್ಸ್ ರೆಡಿ ಆಗುವ ತನಕ ಕಾಯೋಣ, ಆವಾಗ ಕಾಂಪೋಸ್ಟ್ ಕೂಡ ರೆಡಿ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.